ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಬನ್ನಿ, ಈ ದಿನ ನಮ್ಮ ಮನೆಯಲ್ಲಿ ವೆಸ್ಟರ್ನ್ ಟಾಯ್ಲೆಟ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅದನ್ನ ನಾನೇ ರಿಪೇರಿ ಮಾಡಿದೆ. ಹೇಗೆ ಅಂತ ನೋಡೋಣ ಬನ್ನಿ. ನಮ್ಮ ಮನೆಯಲ್ಲಿ ವಾಲ್ ಮೌಂಟೆಡ್ ಕಮೋಡ್ ಫಿಕ್ಸ್ ಮಾಡಿದ್ದೀವಿ. ಕನ್ಸೀಲ್ ಟ್ಯಾಂಕ್ ಪ್ಲೇಟ್ ಬ್ಯಾಕ್ ಫ್ರೇಮ್ ಹೋಗಿತ್ತು. ಅದನ್ನು ಅಮೆಝಾನ್ನಲ್ಲಿ ತರಿಸಿದ್ದೀನಿ. ಈ ದಿನ ಪಾರ್ಸಲ್ ಬಂದಿದೆ. ಓಪನ್ ಮಾಡೋಣ ಬನ್ನಿ. ಓಪನ್ ಮಾಡ್ತಾ ಇದ್ದೀನಿ. ಅದರ ಬೆಲೆ 1153 ರೂಪಾಯಿ. ಈಗ ಪೂರ್ತಿ ಓಪನ್ ಮಾಡಿದ್ದೀನಿ. ಜೊತೆಗೆ ಕ್ಲಿಸ್ಟರ್ನ್ ವಾಷರ್ ಹೋಗಿತ್ತು. ಅದನ್ನು ಹೊರತೆಗೆದು ಹಳೆ ವಾಷರ್ ರಿಮೂವ್ ಮಾಡಿ ಬೇರೆ ವಾಷರನ್ನು ಹಾಕಿ ನಾನೇ ನನ್ನ ಕೈಯಾರೆ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ನಾನೇ ಎಲ್ಲವನ್ನು ಫಿಕ್ಸ್ ಮಾಡಿದ್ದೀನಿ. ನಂತರ ಕ್ಲಿಸ್ಟರನ್ನು ವಾಲ್ ಮೌಂಟೆಡ್ ಟ್ಯಾಂಕ್ ಒಳಗೆ ಈ ರೀತಿ ಫಿಕ್ಸ್ ಮಾಡಿದ್ದೀನಿ. ನಂತರ ಕನ್ಸೀಲ್ ಟ್ಯಾಂಕ್ ಪ್ಲೇಟನ್ನು ಕಿಂಡಿ ಇರುವ ಜಾಗದಲ್ಲಿ ಫಿಕ್ಸ್ ಮಾಡಿದೆ. ಪಕ್ಕದಲ್ಲಿ ಎರಡೂ ಕಡೆ ಇರುವ ಲಾಕ್ ಬಟನ್ ಪ್ರೆಸ್ ಮಾಡಿದೆ. ನಂತರ ಇನ್ನೊಂದು ಪ್ಲೇಟ್ ಈ ರೀತಿ ಫಿಕ್ಸ್ ಮಾಡಿ ಒಳಗೆ ಕಾಣಿಸುತ್ತಿರುವ ಎರಡು ಬಿಳಿಯ ಹೋಲ್ಗೆ ಹೊಂದಿಕೊಳ್ಳುವಂತೆ ಥ್ರೆಡ್ಗಳನ್ನು ಫಿಕ್ಸ್ ಮಾಡಿ ನೀರು ಬರುತ್ತಿದೆಯೇ ಹೇಗೆ ಅನ್ನೋದನ್ನು ಫಿಕ್ಸ್ ಮಾಡಿಕೊಂಡು ನಂತರ ವಾಲ್ಗೆ ಹೊಂದಿಕೊಂಡಿರುವ ರಂಧ್ರಕ್ಕೆ ಎರಡೂ ಕಡೆ ಥ್ರೆಡ್ಗಳನ್ನು ಹಾಕಿ ಸ್ಕ್ರೂ ಡ್ರೈವರ್ನಿಂದ ಟೈಟಾಗಿ ತಿರುಗಿಸಿ ಪ್ರೆಸ್ ಮಾಡಿ ನೀರು ಡಿಸ್ಚಾರ್ಜ್ ಆಗುತ್ತೋ ಇಲ್ಲವೋ ಎಂದು ಪರೀಕ್ಷಿಸಿದೆ. ನಂತರ ಮೇಲಿನ ಸ್ಟೀಲ್ ಪ್ಲೇಟ್ ಫಿಕ್ಸ್ ಮಾಡಿದೆ. ಇದರಲ್ಲಿ 2 ಪುಷ್ ಬಟನ್ ಇರುತ್ತೆ. ಚಿಕ್ಕದರಲ್ಲಿ 3 ಲೀಟರ್ ನೀರು, ದೊಡ್ಡದರಲ್ಲಿ 6 ಲೀಟರ್ ನೀರು ಡಿಸ್ಚಾರ್ಜ್ ಆಗುತ್ತೆ. ಅಬ್ಬಾ, ಅಂತೂ ಯಾವ ಪ್ಲಂಬರ್ ಸಹಾಯವಿಲ್ಲದೆ ನಾನೇ ಸ್ವಂತವಾಗಿ ರಿಪೇರ್ ಮಾಡಿದೆ. ಅದೆಷ್ಟು ಖುಷಿ ಆಯ್ತು ಗೊತ್ತಾ. ಹೀಗೆ ಮನೆಯಲ್ಲಿಯೇ ಚಿಕ್ಕ ಚಿಕ್ಕ ರಿಪೇರಿಗಳನ್ನು ನಾವೇ ಮಾಡಿಕೊಳ್ಬೋದು. ಈಗ ವೆಸ್ಟರ್ನ್ ಕಮೋಡ್ ಉಪಯೋಗಿಸಲು ಸಿದ್ಧವಾಗಿದೆ. ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.